ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಶ್ರೀ ಅಮ್ರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸರ್ವಧರ್ಮದ ಭಾವೈಕ್ಯತೆಯ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ್ ಶರೀಫರ ಪುರಾಣ ಹಾಗೂ ನೂತನ ಪಾಚನಕಟ್ಟೆ ದರ್ಗಾ ಲೋಕಾರ್ಪಣೆ ಮಾಡಲಾಯಿತು. ಈ ಶುಭ ಸಮಾರಂಭದಲ್ಲಿ ಶ್ರೀ ಪೂಜ್ಯ ರವಿಮೂರ್ತಿಯವರ ನೇತೃತ್ವದಲ್ಲಿ ಹಾಗೂ ಹರಗುರುಚರ ಮೂರ್ತಿಗಳು ಮತ್ತು ಅಲಾವಿ ಪರಂಪರೆ ಕುದುರೆಕಾರರ ಸಮ್ಮುಖದಲ್ಲಿ ಈ ಕೆಳಗಿನಂತೆ ಕಾರ್ಯಕ್ರಮಗಳು ದಿನಾಂಕ 3/3/2025 ಸೋಮವಾರ ಬೆಳಗ್ಗೆ 8 ಗಂಟೆಗೆ ಕುಂಭ ಕಳಸ ಬಾಜಾ ಭಜಂತ್ರಿಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪೂಜ್ಯ ಶ್ರೀ ಅಮ್ರಣ್ಣ ಮುತ್ಯ ಮತ್ತು ಪೂಜ್ಯ ಶ್ರೀ ಮಲ್ಲಣ್ಣ ಮುತ್ಯ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ, ನಂತರ ಪಾಚನಕಟ್ಟೆ ಉದ್ಘಾಟನೆ, ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ 25 ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಶ್ರೀ ರವಿಮೂರ್ತಿಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ. ಅಮ್ರಾನ್ ಮುತ್ತ ಮತ್ತು ಮಲ್ಯಾನ್ ಮುತ್ತನವ್ರು ಸೇವೆ ಮಾಡಿದ ಸೇವೆ ಅಜರಾಮರವಾಗಿ ಉಳಿದೈತಪ್ಪ ಅಂತಂದ್ರೆ ನಮ್ಮ